ನೋಡಿ ಸರ್, ಇದು ರಿಲೀಸ್ ಮೂವಿ ಶಾಸ್ತ್ರಿ ನಮ್ಮ ಬಾಸ್ತು ಇವತ್ತು ರಿಲೀಸ್ ಆಗಿದೆ. ಆಮೇಲೆ ನಮಗೆ ಗೊತ್ತಿಲ್ಲ ಇದು 2 ಶೋ ನಡೆಯುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಆ್ಯಕ್ಚುಲಿ 4 ಶೋ ನಡೆಯುತ್ತೆ ಅಂದ್ಕೊಂಡ್ಬಿಟ್ಟು ಇಲ್ಲಿ ಬೆಳಗ್ಗೆ 8 ಗಂಟೆ ಒಂದು ಶೋ ಆಗಿದೆ, 10:30 ಒಂದಾಗಿದೆ. ಆಲ್ರೆಡಿ ಶೋ ಮುಗಿಯೋಕ್ಕೆ ಬಂದಿದೆ. ಆಮೇಲೆ ನೆಕ್ಸ್ಟ್ ಫಿಲಮ್ ಬಂದುಬಿಟ್ಟು ಕಲ್ಕಿ ಅನ್ನೋದೊಂದು ಮೂವಿ ಇದೆ. ನಾವು ಇವತ್ತು ನೋಡಲೇಬೇಕಂತ ಇಲ್ಲಿ ಬಂದ್ವಿ. ಬಟ್ ಬಿಕಾಸ್ ಅದು ಯಾವುದಕ್ಕೂ ನಮಗೆ ಅವಕಾಶ ಸಿಗ್ತಾ ಇಲ್ಲ. ಆಮೇಲೆ ನಾವು ಒಳಗಡೆ ಹೋಗ್ಬಿಟ್ಟು ಥಿಯೇಟ್ರ್ ಮ್ಯಾನೇಜರ್ ಹತ್ರನೂ ಎಲ್ಲನೂ ಮಾತಾಡ್ಕೊಂಡ್ಬಂದ್ವಿ. ಸೊ ಅದು ಆ ರೀತಿ ಆಗಲ್ಲ, ಎಲ್ಲ ಶಾರ್ಟ್ ಲೈಟ್ ಎಲ್ಲ ಆಲ್ರೆಡಿ ಬುಕ್ಕಿಂಗ್ ಆಗಿರುತ್ತೆ, ಆ ರೀತಿ ಮಾಡೋಕ್ಕಾಗಲ್ಲ, ನಾಳೆನೇ ಬಂದು ನೋಡಿ ಅಂತ ಹೇಳಿದ್ರು. ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಬ್ರೇಕ್ ಮಾಡಬಾರ್ದು ಬಾಸ್ ಅಭಿಮಾನಿಗಳಾಗಿ. ಸೊ ಬಂದಿದ್ದು ತುಂಬ ಬಂದು ನೋಡ್ಬೇಕಂತ ತುಂಬ ಖುಷಿಯಲ್ಲೇ ಬಂದ್ವಿ. ಬಟ್ ನೋಡೋಕ್ಕಾಗಿಲ್ಲ ಅನ್ನೋದು ಒಂದು ತುಂಬ ನೋವಿದೆ. ಸೊ ಏನೂ ಮಾಡೋಕ್ಕಾಗಲ್ಲ ಸರ್. ಸರ್ ಇದು ಮಾಗಡಿ ರೋಡ್ ಪ್ರಸನ್ನ ಥಿಯೇಟ್ರ್ ಸರ್. ಇಲ್ಲಿ ನಮ್ಮ ಬಾಸ್ದು ಫೇವ್ರೇಟ್ ಥಿಯೇಟ್ರ್ ಇದು. ಏನೇ ಒಂದು ಕಾರ್ಯಕ್ರಮ ಆಗಲಿ ಏನೇ ರೀಸೆಂಟ್ಲಿನೂ ಈ ಥಿಯೇಟ್ರದೂ 50 ವರ್ಷ, ನಮ್ಮ ಬಾಸ್ ಕಾಟೇರ ಮೂವಿದೂ 50 ವರ್ಷ ಒಂದು ಸಂಭ್ರಮಾಚರಣೆ. ನಾವೆಲ್ಲ ಇಲ್ಲಿ ಬಂದಿದ್ವಿ, ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಅದ್ದೂರಿಯಾಗಿ ಮಾಡಿದ್ವಿ. ಸೊ ಇವಾಗ ಈ ರಿಲೀಸ್ ಮೂವಿಗೆ ಬಂದ್ವಿ. ಬಟ್ ಬಿಕಾಸ್ ಯಾವುದೇ ಥರ ಒಂದು ಉಪಯೋಗ ಆಗ್ತಾಯಿಲ್ಲ ಸರ್, ತುಂಬ ಇದಾಗ್ತದೆ. ಸರ್ ನಂದು ಪ್ರಾಪರ್ ಬಂದುಬಿಟ್ಟು ದಾವಣಗೆರೆ, ನಾನು ಬ್ಯಾಂಗ್ಳೂರಲ್ಲೇ ಇರ್ತೀನಿ. ನಾನು ಬ್ಯಾಂಗ್ಳೂರಿಗೆ ಬಂದು ಆಲ್ರೆಡಿ ಈಗ ಒಂದು 10 ಇಯರ್ಸ್ ಆಯಿತು. ನಾನು 2000 ನಾನು ಅವ್ರಿಗೆ ಕಲಾಸಿಪಾಳ್ಯ ಮೂವಿ ನೋಡ್ದಂಗಿಂದನೂ ದೊಡ್ಡ ಅಭಿಮಾನಿ ನಾನು ಅವ್ರದ್ದು ಏನೇ ಒಂದು ಕಷ್ಟ ಆಗಲಿ ಸುಖಕ್ಕಾಗಲಿ ನಾವು ಅವ್ರದ್ದು ಪ್ರತಿ ಒಂದು ಕ್ಷಣದಲ್ಲೂ ನಾವು ಅವ್ರ ಜೊತೆ ಇರ್ತೀವಿ. ನಾವು ಯಾವುದೇ ಕಾರಣ ನಮ್ಮ ಬಾಸ್ ನಾವು ಬಿಟ್ಕೊಡಲ್ಲ. ಅವ್ರು ನಮಗೊಂಥರ ದೇವ್ರ ಗಾಡ್ ಫಾದರ್ ಇದ್ದಂಗೆ. ಯಾಕಂದರೆ ನಾವು ಅವರಿಂದ ನಾವು ತುಂಬ ಕಲ್ತಿದ್ದೀವಿ. ನಾವು ಯಾವ ರೀತಿ ಜೀವನದಲ್ಲಿ ಇರಬೇಕು, ಯಾರಿಗೆ ಅಂದರೆ ಅವರೇ ಹೇಳ್ಕೊಡಿ ತಲೆ ಹೊಡಿಬೇಡಿ ಅಂತ. ಸೊ ನಾನು ಆವಾಗಿಂದನೂ ಅವ್ರ ಫ್ಯಾನ್ ಅವರು. ಬಟ್ ಬಿಕಾಸ್ ಇವಾಗ ಅವ್ರದ್ದೇನೋ ಬ್ಯಾಡ್ ಟೈಮ್ ಅಂತ ನಾವು ಹೇಳಲ್ಲ, ಒಂದು ಕೆಟ್ಟಗಳಿಗೆ ನಡೆದು ಹೋಗ್ಬಿಟ್ಟಿದೆ. ಸೊ ನಾವು ಅದು ಆಚೆ ಬರೀ ಸತ್ಯ ಏನಂತ ಗೊತ್ತಾಗುತ್ತೆ, ಅವ್ರು ಆಚೆ ಬಂದಾಗ ಅವೆಲ್ಲ ಗೊತ್ತಾಗುತ್ತೆ ಸರ್. ನಾವು ಯಾವುದೇ ಕಾರಣಕ್ಕೂ ನಮ್ಮ ಬಾಸ್ನ ನಾವು ಇದು ಗಂಟ ನಾವು ಮುಂದೆ ಇವಾಗಲಿ ಮುಂದೇನೂ ಆಗಲಿ ನನ್ನ ಜೀವ ಇರೋ ಗಂಟನೂ ನಾವು ಅವ್ರನ್ನ ಬಿಟ್ಕೊಡಲ್ಲ ಸರ್. ಈಗ ಬಾಸು ಡಿ ಬಾಸ್ ಅವರು ಜೈಲಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನೀವು ಅವರ ಅಭಿಮಾನಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದೊಂದು ಕೆಟ್ಟ ಇನ್ಸಿಡೆಂಟು. ಯಾಕಂದರೆ ಆ ರೀತಿ ಆಗಬಾರ್ದು. ಆ್ಯಕ್ಚುಲಿ ಅವರು ಈಗ ನಾವು ನೋಡಿಲ್ಲ, ನೀವು ನೋಡಿಲ್ಲ, ಬಟ್ ಅವ್ರು ಹೇಳ್ತಾ ಇದ್ರೆ ನಾವು ಹೋಗಿದ್ದೆ, ನಾನು ಹೊಡೆದಿದ್ದೆ, ನಾನು ಅಷ್ಟೇ ಬಂದಿರೋದು, ಬೆದರಿಕೆಯಾಗಿ ಬಂದಿದ್ದೀನಿ, ನಾನು ಸಾಯಿಸೋಕೆ ಹೋಗಿಲ್ಲ ಅನ್ನೋದು ಅವರು ಹೇಳ್ತಾರೆ. ಬಟ್ ಇದ್ರ ಹಿಂದ್ಗಡೆ ಕಾಣದ ಕೆಲವೊಂದು ಕೈವಾಡಗಳು ಇರ್ತವೆ. ಸೊ ನೋಡೋಣ, ತಾಯಿ ಚಾಮುಂಡೇಶ್ವರಿ ಇದ್ದಾರೆ, ಅವ್ರ ಪರಮ ಭಕ್ತ ನಮ್ಮ ಬಾಸುನು, ನಾವು ಅಷ್ಟೇ. ಸೊ ನೋಡೋಣ, ಇದರಿಂದ ಬೇಗ ಮುಕ್ತರಾಗಿ ಯಾರೇ ತಪ್ಪು ಮಾಡಲಿ ಅದರಿಂದ ಅದು ಶಿಕ್ಷೆ ಅವ್ರಿಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಒಂದು ಇದರಿಂದ ಬೇಗ ಆಚೆ ಬರಲಿ ಅಂತ ನಾವು ಕೇಳ್ಕೊತೀವಿ ಸರ್. ಇವಾಗ ಹೊಸ ಸಿನಿಮಾಗಳಿಗೆ ಜನನೇ ಇರಲ್ಲ, ಆದರೆ ಶಾಸ್ತ್ರಿ ಮತ್ತೆ ರಿಲೀಸ್ ಆಗಿದೆ. ಈ ಮಟ್ಟಿಗಿನ ಒಂದು ಕ್ರೌಡು ಅಂತಂದರೆ ನಾನು ನೋಡಿದೆ, ಒಂದು 10 ಗಂಟೆ ಶೋ ಆಗಿರ್ಬೋದು, ಹೊರಗಡೆ ಗಾಡಿಗಳು ನಿಂತಿರೋದಾಗಿರ್ಬೋದು, ಅವೆಲ್ಲ ನೋಡಿದಾಗ ಏನು ಅನಿಸುತ್ತೆ ನಿಮಗೆ ಸರ್? ನೋಡಿ, ಇದು ಬಂದು ಫಸ್ಟ್ ಆಫ್ ಆಲ್ ಕರ್ನಾಟಕ. ಈಗ ಯಾರು ಸುಮ್ಮನೆ ದುಡ್ಡು ಕೊಟ್ಟರು ಕೆಲವರು ಥಿಯೇಟ್ರಿಗೆ ಬರಲ್ಲ. ನಾವೇ ಬರ್ರಿ ದುಡ್ಡು ಕೊಡ್ತೀವಿ ಅಂದ್ರೂ ಜನಗಳು ಬರಲ್ಲ. ಅದೊಂದು ಕ್ರೇಜ್ ಇರುತ್ತೆ ಸರ್, ಅದೊಂದು ಕ್ರೇಜು, ಅದೊಂದು ಬ್ರ್ಯಾಂಡ್, ಅದೊಂದು ನೇಮ್ ಇರುತ್ತಲ್ಲ, ಆ ಬ್ರ್ಯಾಂಡಿಗೆ ಯಾರು ಈಗ ನೋಡಿ ಎಲ್ಲರನ್ನೂ ಅಪ್ಪ ಅಮ್ಮ ಅನ್ನೋಕ್ಕಾಗಲ್ಲ, ಎಲ್ಲರೂ ನಾವು ಫ್ರೆಂಡ್ಸ್ ಅನ್ನೋಕ್ಕಾಗಲ್ಲ. ಅದೇ ರೀತಿ ಎಲ್ಲರನ್ನೂ ನಾವು ಬಾಸ್ ಅಂತ ಹೇಳೋಕ್ಕಾಗಲ್ಲ. ಈ ಸುಲ್ತಾನ್ ಅಂತ ಒಂದು ಟ್ಯಾಗ್ ಕೊಟ್ಟಿದ್ದಾರೆ ಗೊತ್ತಾ, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಟ್ಯಾಗ್ ಕೊಟ್ಟಿದ್ದಾರಲ್ವ, ಏನಕ್ಕೆ ಕೊಟ್ಟಿರ್ತಾರೆ ಹೇಳಿ? ಅವ್ರದ್ದೇ ಆದಂಥ ಒಂದು ಇದು ಇರುತ್ತೆ. ಸೊ ಹಂಗಾಗಿ ನೋಡಿ, ಇವತ್ತು ರಿಲೀಸ್ ಫಿಲಮ್, ಈ ಫಿಲಮ್ ರಿಲೀಸ್ ಆಗಿ ಎಷ್ಟು ವರ್ಷ ಆಯಿತು? ರಿಲೀಸ್ ಫಿಲಮ್ಗೂ ಇವತ್ತು ನಾವು ಮತ್ತೆ ಇನ್ನೊಂದು ಶೋ ಹಾಕಿ ಅಂತ ನಾವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಂದರೆ ಅದನ್ನು ಅಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕಲ್ವಾ? ಯಾಕೆ ಜನಗಳು ಈಗ ಆಲ್ರೆಡಿ ಥಿಯೇಟ್ರ್ಗಳು ಹೊಡಿತಾ ಇದ್ದಾರೆ, ಅಂಥವ್ರು ರಿಲೀಸ್ ಫಿಲ್ಮ್ ನಾವು ಬಂದಿದ್ದೀವಿ ಅಂದರೆ ಸೊ ಇದು ಮಾಡಬೇಕು. ನೋಡೋಣ ಸರ್, ನಮಗೇನೋ ಮತ್ತೆ ಏನೋ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಆ ರೀತಿ ಮತ್ತೆ ಏನಾರು ಅವರು ನಮಗೊಂದು ಅವಕಾಶ ಮಾಡಿಕೊಟ್ರೆ ತುಂಬ ಖುಷಿ ಆಗುತ್ತೆ.